ಇನ್ಸ್ಟಾಗ್ರಾಮ್ ಅಂತೂ ಇವ್ರದಂತೂ ಸಿಕ್ಕಾಪಟ್ಟೆ ಹೊಲಸುಗಳದ್ದು ಹಾವಳಿ ಆಗ್ಬಿಟ್ಟೈತಿ. ಯಾಕಪ್ಪ ಅಂತಂದ್ರೆ ಈಕೆ ಹುಲಿಗೆಮ್ಮಕ್ಕ ಅಂತ, ಆಕೆ ಬಾಜುಕು ಮಂಗಳಮುಖಿ ಮಂಜುಳಾ ಅಂಥೇಳಿ ಇಷ್ಟು ಹೊಲಸು ಮಾತಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಮನೆ ಆಜು ಬಾಜು ಏನಾದ್ರು ಇದ್ರೆ ಪೊಲೀಸ್ ಕಂಪ್ಲೇಂಟ್ ಆಗ್ತಿತ್ತು, ಅಷ್ಟು ಹೊಲಸು ಮಾತಾಡ್ತಾರೆ. ಇವ್ರ ಅಕೌಂಟ್ ಏನಾದ್ರು ತೆಗೆದು ನೋಡ್ರಿ ನೀವು, ಹುಲಿಗೆಮ್ಮ ಆಮೇಲೆ ಮಂಜುಶ್ರೀ ಅಂತ ಹೇಳಿ. ನಿಜವಾಗ್ಲೂ ಹೇಳ್ತೀವಿ, ಒಂದು ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕಂತೇಳಿ ಹರಡಾಕತ್ತಿದ್ದ ಸುದ್ದಿ ಇವಾಗ ಜಗಳಕ್ಕೆ ಅಂಥೇಳಿ ಆಗ್ಬಿಟ್ಟೆ, ಎಕ್ಸ್ಪೆಷಲಿ ಇನ್ಸ್ಟಾಗ್ರಾಮ್ ಒಳಗೆ. ಸೊ ಇದಕ್ಕಿಂತ ಬಿಫೋರು ನಾನು ಹೇಳಿದ್ದೆ, ಇನ್ಸ್ಟಾಗ್ರಾಮ್ ಒಂದು ಇನ್ನೊಬ್ಬರಿಗೆ ಪ್ರೋತ್ಸಾಹ ನೀಡೋ ಒಂದು ಮೀಡಿಯಾ ಆಗಬೇಕು, ಒಬ್ಬರಿಗೆ ಸಪೋರ್ಟ್ ಮಾಡುವಂಥ ಮೀಡಿಯಾ ಆಗಬೇಕಂದ್ರೆ ಇವಾಗ ಏನಾಗಕತ್ತೈತೆ ಅಂದರೆ ಜಗಳದ್ದು ಒಂದು ಮನೆ ಆಗ್ಬಿಟ್ಟೈತಿದೆ. ಇದಕ್ಕೆ ಇನ್ನೂ ಜನ ಎಂಕರೇಜ್ ಮಾಡೋದು ಮತ್ತು ಇದ್ರ ಮೇಲೆ ಇನ್ನೂ ಟ್ರೋಲ್ ಮಾಡೋದು, ಟ್ರೆಂಡ್ ಆಗೋದು. ಆ್ಯಕ್ಚುಲಿ ಇದು ಏನಾಗತ್ತೈತೆ ಅಂದ್ರೆ ಸಾಮಾಜಿಕ ಒಂದು ಜಾಲತಾಣದಲ್ಲಿ ಒಳ್ಳೆಯ ರೀತಿಯಿಂದ ಹೋಗೋಕ್ಕಿಂತ ಒಬ್ಬರನ್ನ ಕಾಲೆಳೆದು ಒಬ್ರಿಗೆ ಅವಮಾನ ಮಾಡಿ ಅಸಹ್ಯವಾದ ಬೈಗಳಗಳನ್ನು ಬೈದೇ ಎಲ್ಲ ಮುಂದೆ ಹೊಂಟೈತಿ. ಇಲ್ಲಿ ಅವ್ರದ್ದು ಜಗಳ ಆಯಿತು, ಇವ್ರದ್ದು ಜಗಳ ಆಯಿತು ಏನೋ ಗೊತ್ತಿಲ್ಲ, ಅದು ಅವ್ರವ್ರು ಸಾಲ್ವ್ ಮಾಡ್ಕೋಬೇಕು. ಬಟ್ ಇವಾಗ ಏನಾಗತ್ತೈತೆ ಅಂದ್ರೆ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಾಕತ್ತಾರೆ. ಈ ಹುಲಿಗೆಮ್ಮ ಆಗಿರ್ಬೋದು, ಈ ಮಂಜುಶ್ರೀ ಆಗಿರ್ಬೋದು, ನಿಜವಾಗ್ಲೂ ಜನ ಬಾಯಿ ತಕೊಂಡು ನೋಡಕತ್ತಾರೆ ಇಂಥ ಒಂದು ಮಂದಿನೇ. ಯಾಕೆ ಇಂಥ ಒಂದು ಮಂದಿನ ಬೆಳೆಸಿ ಏನು ಮಾಡ್ತಾರೇನೋ ಗೊತ್ತಿಲ್ಲ. ಸಾಧ್ಯ ಆದರೆ ಒಳ್ಳೆಯದನ್ನು ಬೆಳೆಸಿ, ಒಳ್ಳೆಯದನ್ನು ಉಳಿಸ್ರಿ, ಒಳ್ಳೆಯದನ್ನು 4 ಮಂದಿಗೆ ಹಂಚ್ರಿ. ನಾನು ಈ ಹುಲಿಗೆಮ್ಮಂದು ಅಕೌಂಟ್ ನೋಡ್ತೀನಿ, ಎಷ್ಟು ಜನ ಅವ್ರು ಮಾತಾಡಿದ ಬೈಗಳನ್ನು ಶೇರ್ ಮಾಡ್ಯಾರ. ಇನ್ನು ಈ ಮಂಜುಶ್ರೀ ಅವ್ರನ್ನ ನೋಡ್ತೀನಿ, ಇವಳಿಗೆ ಕೆಲವೊಬ್ರು ಸಪೋರ್ಟ್ ಮಾಡೋರು, ಇನ್ನು ಇವ್ರನ್ನ ಕೆಲವೊಬ್ರು ಹೇಟ್ ಮಾಡೋರು. ಇವ್ರ ಕಮೆಂಟ್ ಮೇಲೇನು ಯಪ್ಪ, ಇವ್ರ ಕಮೆಂಟನ್ನು ನೋಡೋಕ್ಕಾಗಲ್ಲ, ಅಷ್ಟು ಗಲೀಜಾಗಿ ಮಾತಾಡ್ತಾರೆ. ನಮ್ಮ ಸಂಸ್ಕೃತಿ ಎಲ್ಲಿಗೆ ಹೊಂಟೈತೆ ಅಂತ ಹೇಳಿ ನಿಜವಾಗ್ಲೂ ಗೊತ್ತಾಗತ್ತಿಲ್ಲ. ಇಷ್ಟು ಕೆಳಮಟ್ಟಕ್ಕೈತಿ ನಮ್ಮ ಸಂಸ್ಕೃತಿ, ನಮ್ಮ ಶಿಕ್ಷಣನೂ ಇಷ್ಟು ಕೆಳಮಟ್ಟಕ್ಕೈತಿ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನು ಹಂಚ್ಕೋಬೇಕು ಅದನ್ನು ಹಂಚ್ಕೊಂಡ್ರೆ ಚಂದ. ಆದರೆ ಇಲ್ಲಿ ಬರೀ ಇವ್ರ ಅವಾಚ್ಯ ಶಬ್ದಗಳಾಗಿರ್ಬೋದು, ಗಲೀಜು ಮಾತಾಗಿರ್ಬೋದು. ಯಪ್ಪ ಇವ್ರ ಮಾತು ಕೇಳಿ ನಿಜ ಕಿವಿ ಅನ್ನೋದು ಧನ್ಯ. ಇಷ್ಟೊಂದು ಅಸಹ್ಯವಾಗಿ ಮಾತಾಡೋದು ಒಂದು ಹೆಣ್ಣು, ಶೇ ನಿಜವಾಗ್ಲೂ ಒಂದು ಹೆಣ್ಣಿನ ಕುಲಕ್ಕೆ ಅವಮಾನ ಅಂತ ಹೇಳ್ಬೋದು. ಈ ತಾಯಿ ಮಹಾತಾಯಿ ಹುಟ್ಟತಾನೆ ಹೆಣ್ಣು, ಅವಳು ಹುಟ್ಟಿದ ಮೇಲೆ ಹೆಣ್ಣು. ಬಟ್ ನೀವಿಬ್ಬರು ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ರಿ, ನೀವು ಜಗಳ ಮಾಡೋದ್ರಿಂದ ಜನರಿಗೆ, ಎಕ್ಸ್ಪೆಷ್ಲಿ ಈ ಗಂಡು ಮಕ್ಳಿಗಾಗಿರ್ಬೋದು, ಒಂದು ಹೆಣ್ಮಕ್ಳು ಸಮೂಹಕ್ಕಾಗಿರ್ಬೋದು ಕೆಟ್ಟ ಹೆಸರು ಬರಾಕತ್ತೈತಿ. ಇಷ್ಟು ಹೊಲಸಾಗಿ ಕೆಳಗಿಳಿಯಕ್ಕೆ ಹೋಗ್ಬೇಡ್ರಿ. ಸಪೋಸ್ ಈ ವಿಡಿಯೋ ನೀವೇನಾದ್ರು ನೋಡಿದ್ರೆ ಒಬ್ಬರಾದ್ರೂ ಸುಮ್ಮನೆ ಆಗ್ರಿ, ದೊಡ್ಡೋರಾಗ್ತೀರಿ. ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿ ನಿಮ್ಮ ಮರ್ಯಾದೆನ ನೀವು ತಕ್ಕೋಬೇಡ್ರಿ. ಯಾಕಂದ್ರೆ ಇಬ್ಬರೂ ಹೆಣ್ಣೆ, ನೀನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಅರ್ಥ ಮಾಡ್ಕೊಂಡು ಕೆಲವೊಂದರಿಂದ ದೂರ ಇರ್ರಿ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದೊಳಗೆ ನೋಡಿದ ತಕ್ಷಣವೇ ನಿಮ್ಮದೇ ಬರೋದು ಸರಿಯಲ್ಲ. ಸಾಧ್ಯ ಆದರೆ ಈ ಜಗಳವನ್ನು ಮುಗಿಸ್ರಿ, ಹೆಣ್ಣಾಗಿ ಬದುಕ್ರಿ, ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಮಾಡಿರಿ. ಎಲ್ಲರಿಗೂ ದೇಹದೊಳಗಿರೋ ಸಾಮಗ್ರಿಗಳು ಇರೋವೇ ಅವನ್ನೆಲ್ಲ ಬಾಯಿ ಬಿಟ್ಟು ಹೇಳೋ ಅಂಥದ್ದಲ್ಲ. ಸಾಧ್ಯ ಆದರೆ ಅರ್ಥ ಮಾಡ್ಕೊಡ್ರಿ, ಲೈಫನ್ನು ಚಲೋತಾಗಿ ಲೀಡ್ ಮಾಡಿರಿ, ದೇವ್ರ ಮೆಚ್ಚುತ್ತಾನೆ. ಇಷ್ಟು ಕೆಟ್ಟದಾಗಿ ಫೇಮಸ್ ಆಗಕ್ಕೆ ಹೋಗಬೇಡ್ರಿ, ಒಳ್ಳೆ ರೀತಿಯಿಂದ ಫೇಮಸ್ ಆಗ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.